ರಾಣಿ ಕಬ್ಬು ಆಯಾಗಿತ್ತು ಹೇಳಿ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಸಿಕ್ಕಿದ್ರೆ ಎಂತ ಸಹ ಮಾಡ್ತೀರಲ್ಲ ನೀವು. ಒಂಚೂರು ಇಷ್ಟ ಇಲ್ಲ. ದಾರಿ ಹೋಗೋ ಹುಡುಗಿಯರನ್ನ ಪಟಾಯಿಸ್ತಾ ಇರ್ತೀರಾ. ಫ್ರೆಂಡ್ಸ್ನ ಪ್ಲಾನ್ ಇರ್ಬೇಕಲ್ವಾ? ಇನ್ನೊಂದ್ಸಾರಿ ನಮ್ಮ ಕಂಟೆಂಟ್ ಬಂದ್ರೆ ನೋಡು ನಾನೇನ್ ಮಾಡ್ತೀನಂತ. ಯಾರೇ ಬೀಳ್ತಾರೆ? ಎಷ್ಟು ಮೆಸೇಜ್ ಮಾಡಿದ್ದೀನಿ, ಎಷ್ಟು ಕಾಲ್ ಮಾಡಿದ್ದೀನಿ, ಒಂದಕ್ಕಾದ್ರೂ ರಿಪ್ಲೈ ಬಿಡ್ವಾ ಅವನು? ಅಲ್ಲಿ ಎಂತ ಮಾಡುದು? ಅದು ಲೋಕಿ ತಂಗಿ ಅಲ್ಲ? ಲೋಕಿ ಯಾಕೆ ಇವಾಗ ಕಾಲೇಜ್ಗೆ ಬರ್ತಾ ಇಲ್ಲ? ಅವ್ನು ಯಾವತ್ತು ನೋಡಿದ್ರು ಒಂದೇ ರೂಮಲ್ಲಿ ಕೂತು ಅಳ್ತಾ ಇರ್ತಾನೆ. ಊಟ ಕೊಟ್ಟರು ಊಟ ಮಾಡ್ತಿಲ್ಲ. ಅವನಿಗೆ ಏನಾದ್ರು ಆಗಿದ್ರು ನಿಮ್ಗೇನಾದ್ರೂ ಗೊತ್ತುಂಟಾ? ನಾವು ಒಂದ್ಸಲ ಅವನ ಜೊತೆ ಮಾತಾಡ್ಬೋದಾ? ನಾನು ಅವನ ಹತ್ರ ಮಾತಾಡ್ತೇನೆ. ಇನ್ನು ನೀವು ಮಾತಾಡ್ಸಿದ್ರೆ ನಿಮ್ಮ ಹತ್ರ ಮಾತಾಡ್ತಾನಾ? ಒಂದ್ಸಲ ಪ್ರಯತ್ನ ಮಾಡಿ ನೋಡ್ತೇವೆ. ಸರಿ ಬನ್ನಿ. ಲೋಕಿ ಲೋಕಿ ಏನಾಯ್ತಾ? ಲೋಕಿ 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 ಅಮ್ಮ ಇವಳನ್ನು ಬಿಟ್ಟದ್ದಾರಿಲ್ಲಿ. ನೀವು ಈ ಸಮಾಜ ನಿಮ್ಮಿಂದ ನಾನು ಹಾಳಾಗಿರೋದು. ನನಗೆ ಬದುಕೇ ಬೇಡ, ಯಾರು ಬರಬೇಡಿ, ಹೋಗಿ ಆಚೆ ಹೋಗಿ, ಎಲ್ಲ ಹೋಗಿ. ನಾನು ಅವಳನ್ನ ತುಂಬ ಪ್ರೀತಿಸ್ತಿದ್ದೆ. ಅವಳೇ ನನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ದೆ. ಅವಳ ಜೊತೆನೇ ನನ್ನ ಜೀವನನ ಸಾಗಿಸೋಣ ಅಂತ ಇದ್ದೆ. ಆದರೆ ಅವಳು ನನ್ನ ಕಸದ ಬುಟ್ಟಿಲಿ ಕಸದ ಥರ ಬಿಸಾಡಿ ಹೋದ್ಲು. ನಾನು ಇನ್ಯಾರನ್ನಂತ ನಂಬ್ಕೊಂಡು ಜೀವನ ಮಾಡಲಿ? ನನಗೆ ಈ ಜೀವನನೇ ಬೇಡ. ನಾನು ಸಾಯ್ಬೇಕು, ನಾನು ಸತ್ತೋಗ್ತೀನಿ, ನಾನು ಸಾಯ್ತೀನಿ. ನಾನು ಇಷ್ಟು ಕಷ್ಟಪಟ್ಟು ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದೆ. ಒಳ್ಳೆ ಅಂಕ ಕೂಡ ಗಳಿಸಿದ್ದೆ. ಆದರೆ ಈ ನಿರುದ್ಯೋಗಿ ಸಮಸ್ಯೆಯಿಂದಾಗಿ ವಿದ್ಯೆಗೆ ಬೇಕಾದ ಕೆಲಸ ಸಿಗಲಿಲ್ಲ. ಯಾವುದೋ ಒಂದು ಕೆಲಸ ಸಿಕ್ಕಿದ್ರೂ ಸಹ ಆ ಸಂಬಳ ನನ್ನ ಜೀವನ ನಡೆಸಲಿಕ್ಕೆ ಸಾಕಾಗಲಿಲ್ಲ. ಒಂದು ಕಡೆಯಲ್ಲಿ ಮನೆಯವ್ರ ಚಿಂತೆ, ಇನ್ನೊಂದು ಕಡೆಯಲ್ಲಿ ಊರ್ನವ್ರ ಕಿರ್ಕಿರಿ. ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಬರ್ತಿರಲಿ, ಹೇಗೆ ಜೀವನ ಸಾಗಿಸ್ಲಿ? ಹಾಂ, ನಾನು ಸಾಯ್ಬೇಕು. ನನಗೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ. ಆದರೆ ಅಪ್ಪ ಅಮ್ಮನ ಒತ್ತಾಯದಿಂದ ಇಂಜಿನಿಯರಿಂಗ್ ಸೇರಿಕೊಂಡೆ. ಕಲೀಲಿಕ್ಕೆ ಒಂಚೂರು ಆಸಕ್ತಿ ಇಲ್ಲ. ಮನೆಗೆ ಹೋದರೆ ಅಪ್ಪ ಅಮ್ಮನ ಕಿರಿಕಿರಿ, ಹೊರಗಡೆ ಬಂದರೆ ಜನ ನನ್ನನ್ನು ದಡ್ಡಿ ಎಂದು ಕರೀತಾರೆ. ನಾನೇನು ಮಾಡಲಿ? ಹಾಂ, ನಾ ಸಾಯ್ಬೇಕು. ನಾನು ಒಬ್ಬ ದೊಡ್ಡ ಉದ್ಯಮಿ ಆಗಬೇಕಂತ ಕನಸು ಕಂಡಿದ್ದೆ. ಉದ್ಯಮನೂ ಶುರು ಮಾಡಿದೆ. ಆದರೆ ನನಗೆ ಇದ್ದಾರೆ ನನ್ನ ಬೆನ್ನಿಗೆ ತಿಂಡಿ ಆಗ್ತದೆ. ಈಗ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹಾಂ, ನಾ ಸಾಯ್ಬೇಕು. ಉತ್ತಮ ಶುರು ಮಾಡಿ. ಮಾನಸಿಕವಾಗಿ ಒಳಪಟ್ಟಿದೆ. ಅವ್ರು ಗೊತ್ತಿರ್ತಾರೆ, ಯಾರು ಏನು ದುಡ್ಕೊಳ್ಳಿ. ಹಾಂ, ಇದಕ್ಕೆ ನಾವು ಒಂದೇ ಪರಿಹಾರ. ನಾನು ಸಾಯ್ತೇನೆ.
ಸೋಷಿಯಲ್ ಮೀಡಿಯಾದಲ್ಲಿ ಮಾಡೆಲ್ ಆಗಿದ್ದೆ. ದಿನ ನಾನು ಹಾಕೋ ಪೋಸ್ಟ್ಗೆಲ್ಲ ಎಷ್ಟೊಂದು ಲೈಕ್ಸ್, ಎಷ್ಟೊಂದು ಫಾಲೋವರ್ಸ್ ಇರ್ತಾ ಇದ್ರು. ಆದರೆ ದಿನ ಕಳೀತಾ ಇದೆಲ್ಲ ಕಡಿಮೆ ಆಗೋಯ್ತು. ಇದೆಲ್ಲ ನನ್ನ ಫ್ರೆಂಡ್ಸ್ ನನ್ನ ಬಿಟ್ಟು ಹೊರಟೋದ್ರು. ಆಗ ನನಗೆ ಸಿಕ್ಕಿದ್ದೆ ಡ್ರಗ್ಸ್. ಹಾಂ, ಅದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ನಾನು ಎಲ್ಲರೂ ನನ್ನಿಂದ ದೂರ ಮಾಡ್ತಾ ಇತ್ತು. ಈ ವಿಷಯ ಮನೆಗೆ ಗೊತ್ತಾಯ್ತು. ಅವಳು ನನ್ನನ್ನು ಬಿಟ್ಟು ಹೋದ್ರು. ಈ ಕಡೆ ಫ್ರೆಂಡ್ಸು ಇಲ್ಲ, ಫ್ಯಾಮಿಲಿನೂ ಇಲ್ಲ. ನಾನು ಯಾರಿಗೋಸ್ಕರ ಬದುಕಿ? ನನಗೆ ಅಂತ ಯಾರಿದ್ದಾರೆ? ಹಾಂ, ನಾನು ಸಾಯ್ಬೇಕು. ಆದರೆ ಎಲ್ಲರೂ ನಂಗೆ ಮೋಸ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಯಾರು ಸರಿ ಇಲ್ಲ. ಎಲ್ಲ ಕಡೆ ಬರೀ ಮೋಸ ಮೋಸ ಮೋಸ. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಸುಳ್ಳು. ನಂಗೆ ಯಾರು ಬೇಡ. ನಾನು ಸಾಯ್ತೇನೆ. ದರಿದ್ರ 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 ಹುಟ್ಟಿದ ತಕ್ಷಣ ಅಮ್ಮ ಸತ್ತೋದ್ರು, ಅದಕ್ಕೆ ನನ್ನನ್ನೇ ದರಿದ್ರ ಹೇಳಿದ್ರು. ಅದಾದ್ಮೇಲೆ ನನ್ನ ಅಪ್ಪ ಸತ್ತೋದ್ರು, ಅದಕ್ಕೆ ನನ್ನನ್ನೇ ದರಿದ್ರ ಹೇಳಿದ್ರು. ಹಾಗೂ ಹೇಗೂ ಜೀವನ ಮುಂದುವರಿಸಿ ನನಗೆ ಮದುವೆನೂ ಆಯಿತು, ಹೆಂಡತಿ ಗರ್ಭಿಣೂ ಆಗಿದ್ದು. ಆದರೆ ನನ್ನ ಮಗ ಮತ್ತು ನನ್ನ ಹೆಂಡತಿ ಇಬ್ಬರು ಸತ್ತೋದ್ರು. ಈಗ ನಾನು ಯಾರಿಗೋಸ್ಕರ ಬದುಕಿರ್ಲಿ? ಹಾಂ, ನಾನು ಸಾಯ್ಬೇಕು. ಸಾಯೋದಕ್ಕೆ ಒಂದೇ ಕಾರಣ, ಅದೇ ಬದುಕೋದಕ್ಕೆ ಸಾವಿರಾರು ಕಾರಣ ಇದೆ. ನಾನು ನಿಂತರಗೆ ಸಾಯ್ಬೇಕಂತ ಹೊರಟಿದ್ದೆ. ಅದ್ಯಾರು ಆ ಪ್ರೀತಿ ಒಬ್ಬಲಿಲ್ಲ ಅಂತ ನನ್ನ ಆಸಿಡ್ ಹಾಕಿದ್ದ. ಆಗ ಅನಿಸ್ತು ಸಾಯ್ಬೇಕು ಅಂತ. ಒಂದು ಕ್ಷಣ ನಿಂತು ಯೋಚನೆ ಮಾಡಿದೆ. ಆಗ ಅನಿಸ್ತು ಬದುಕಬೇಕು, ಬದುಕಿ ನಾನು ಗುರಿ ಸಾಧಿಸ್ಬೇಕು ಅಂತ, ಖುಷಿಯಾಗಿ ಬಾಳ್ಬೇಕು ಅಂತ. ಬನ್ನಿ, ನೀವು ಬದುಕಿ, ಇದನ್ನು ಬದುಕಿಸಿ. ಮಾನಸಿಕ ಖಿನ್ನತೆ ಎಂಬುದು ಸಮಾಜಕ್ಕೆ ಅಂಟಿಕೊಂಡಿರೋ ಒಂದು ದೊಡ್ಡ ಕಳಂಕ. 104ಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಜೀವನದಲ್ಲಿ ಸದಾ ಸಕಾರಾತ್ಮಕವಾದ ಚಿಂತನೆಗಳನ್ನು ಮಾಡಿ. ಕ್ರಿಯಾಶೀಲರಾಗಿರುವುದು ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ. ದಿನನಿತ್ಯ ಯೋಗ ಮತ್ತು ಧ್ಯಾನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕುಟುಂಬದವರ ಜೊತೆ ಮುಕ್ತವಾಗಿ ಹಂಚಿಕೊಳ್ಳಿ. ಈ ಎಲ್ಲ ಸಮಸ್ಯೆಗಳಿರುವ ಮೂಲ ಪರಿಹಾರವನ್ನು ಕಂಡುಹಿಡಿಯೋಣ. ದುಶ್ಚಟಗಳಿಂದ ದೂರವಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದರೆ ಅವರಿಗೆ ಸಾಂತ್ವನ ನೀಡಿ. ದಿನಕ್ಕೆ 7 ರಿಂದ 8 ಗಂಟೆಗೆ ಚೆನ್ನಾಗಿ ನಿದ್ರೆ ಮಾಡಿ.